ಸರ್ ನಮ್ದು ಆಲೆ 4 ದಿನ ಆಯಿತು. ಶುಕ್ರವಾರ ಗುರುವಾರದಿಂದ ಕಬ್ಬು ತಂದು ಇವರು ಸ್ಟಾಕ್ ಮಾಡ್ಕೊಂಡು ಕಬ್ಬು ಹರಿತಾ ಇದ್ರು. ಶನಿವಾರ ಬೆಳಿಗ್ಗೆ ಫ್ಯಾಕ್ಟ್ರಿ ಕೆಟ್ಟೋಗ್ಬಿಟ್ಟದೆ ಅಂತ ಹೇಳಿದ್ರು. ಶನಿವಾರ ಸಾಯಂಕಾಲ ಮಾಡ್ತಾರೆ ಅಂತಂದರು. ಭಾನುವಾರ ಸಾಯಂಕಾಲ ಮಾಡ್ತೀವಿ ಅಂತಂದರು. ಇವತ್ತು ಸೋಮವಾರ ಸಾಯಂಕಾಲ ಮಾಡ್ತೀವಿ. ಇವತ್ತುವರೆಗೂ ಒಬ್ಬ ಆಫೀಸರಲ್ಲಿ ಅಧ್ಯಕ್ಷರಲ್ಲಿ ಯಾರೂ ಸಹ ಸ್ಪಂದಿಸ್ತಾ ಇಲ್ಲ. ಈ ದನ ಕರುಗಳಿಗೆ ಸುಮಾರು ಒಂದು 1000 ಕಿಲೋಮೀಟ್ರ್ ಬಂದು ಬಳ್ಳಾರಿ ಮಹಾರಾಷ್ಟ್ರದಿಂದೆಲ್ಲ ಬಂದಿದೆ. ಅವ್ರಿಗೆ ಲೇಬರ್ಸ್ಗೆ ಊಟ ನೀರಿಂದೆಲ್ಲ ಭಾರಿ ತೊಂದರೆ ಆಗೈತೆ. ಯಾವ ಆಫೀಸರಲ್ಲಿ ಎಮ್ ಡಿ ಅವ್ರ ನಮ್ಮ ADC ನಾಗರಾಜ್ ಅವರೇ ಎಮ್ ಡಿ ಅವರಾಗವ್ರೆ. ಅವ್ರಿಗೂ ಸುಧಾ ಫೋನ್ ಹಾಕಿ ಫೋಟೋ ಎಲ್ಲ ಕಳಿಸ್ಕೊಟ್ಟೆ. ಅವರು ರೆಸ್ಪಾನ್ಸ್ ಇಲ್ಲ. ಫೋನು ಮಾಡಿದೆ, ಫೋನ್ ತೆಗಿಲಿಲ್ಲ. ಜೊತೆಗೆ ಅಧ್ಯಕ್ಷರಿಗೆ ಬೆಳಗ್ಗೆ ಫೋನ್ ಹಾಕಿದಾಗ ಇವಾಗ ಸಾಯಂಕಾಲ 3 ಗಂಟೆ 4 ಗಂಟೆಗೆ ಶುರು ಆಯ್ತದೆ ಅಂದರೆ ಈಗ 4 ಗಂಟೆ ನಾವು ಕಾದು ಇವತ್ತು 4 ಗಂಟೆ ಆದರೂ ಶುರು ಮಾಡಿಲ್ಲ. ಯಾರೇ ಒಬ್ಬರು ಅಧಿಕಾರಿಗಳು ಬಂದು ಇವ್ರ ಕಷ್ಟಗಳ ಕುಡಿ ನೀರು ದನ ಕರುಗಳಿಗೆ ನೀರಿಲ್ಲ. ಮೇಯ್ನಾಗಿ ಜಾನುವಾರುಗಳಿಗೆ ನೀರಿಂದೇ ತೊಂದರೆ ಜಾಸ್ತಿ ಆಗೈತೆ. ಇದುವರೆಗೂ ಒಬ್ಬ ಅದಕ್ಕೆ ಸ್ಪಂದಿಸನೆ ಕೊಟ್ಟು ಅದು ಸಹಕಾರ ಕೊಡ್ತಾಯಿಲ್ಲ. ಸರ್ ಒಬ್ಬರು ಹೇಳ್ತಾರೆ ಟರ್ಬೈನ್ ಹೋಗೋದೆ ಅಂತಾರೆ. ಇನ್ನೊಬ್ರು ಅಂತಾರೆ ಟ್ರಾನ್ಸ್ಫರಿಂಗ್ ಈಗ 3 ದಿನ ಆದರೂ ಟ್ರಾನ್ಸ್ಫರಿಂಗ್ ರೆಡಿ ಮಾಡೋಕ್ಕಾಗಲ್ಲ. ಇವರು ಈಗ ಒಬ್ಬ ಅಧಿಕಾರಿ ಒಂಥರ ಹೇಳ್ತಾರೆ, ಇನ್ನೊಬ್ಬ ಅಧಿಕಾರಿ ಇನ್ನೊಂದು ಥರ ಹೇಳ್ತಾರೆ. ಇವ್ರು ಏನು ಸಮಸ್ಯೆ ಅಂತ ಯಾರಿಗೂ ಕ್ಲೂ ಕೊಡ್ತಾಯಿಲ್ಲ. ನಿಮ್ಗೆ ಯಾಕೆ ಕಬ್ಬು ನಾವು ಹರಿತೀವಿ ಅಂತ ಹೇಳ್ತಾರೆ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಈ ಎಲ್ಲ ರೈತರ ಪರವಾಗಿ ಒಂದು ಮನವಿ ಮಾಡ್ತಾಯಿದ್ವಿ. ಈಗ ಮೈಸೂರು ಫ್ಯಾಕ್ಟ್ರಿ ವ್ಯಾಪ್ತಿ ಕಬ್ಬನ್ನ ಮೈಸೂರಿಗೆ ಕಡಿಬೇಕು ಅಂದ್ಬಿಟ್ಟು ಎಲ್ಲ ಬೇರೆ ಶುಗರ್ ಫ್ಯಾಕ್ಟ್ರಿಯರು ನಮ್ಮ ವ್ಯಾಪ್ತಿಗೆ ಕಬ್ಬು ಬರಬೇಡಿ ಅಂತ ನೋಟಿಸ್ ಇಶ್ಯೂ ಮಾಡವ್ರೆ. ಇವತ್ತು ಯಾವುದೇ ಫ್ಯಾಕ್ಟ್ರಿಯವರು ನಮ್ಗೆ ಕಬ್ಬು ತಗೋಕಾಯ್ತಲ್ಲ. ಇವತ್ತು ಬರಗಾಲ ಬಂದು ಎಲ್ಲ ಕಬ್ಬು ಅಂಥ ಕಷ್ಟದಲ್ಲಿ ಕಬ್ಬು ಬೆಳೆದಿದ್ದೀವಿ ನಾವು. ರೈತರು ಬರಗಾಲದಲ್ಲಿ ನೀರಿಗೂ ಗೂಡಿಸಿ ಕಬ್ಬು ಬೆಳೆದಿದ್ವಿ. ಇವತ್ತು ರೈತ ಕಬ್ಬ 3 ದಿನ 4 ದಿನ ಆಯಿತು ರಸ್ತೆಯಲ್ಲೆಲ್ಲ ಒಣಗಾಕೊಂಡು ಒಣಗೋಯ್ತೈತೆ. ಯಾರು ಇದನ್ನ ಕೇಳ್ತಾನೆ ಇಲ್ಲ. ದಿನ ಈಗ ಒಣಗೋಯ್ತದೆ. ಈಗ 10 ಟನ್ ಕಬ್ಬು ತುಂಬ್ಕೊ ಬಂದರೆ ದಿನ ಅರ್ಧ ಟನ್ನಿಂದ 1 ಟನ್ ಕಬ್ಬು ಒಣಗೋಯ್ತದೆ. ಜೊತೆಗೆ ನಾವು ಬೇರೆ ಫ್ಯಾಕ್ಟ್ರಿ ಕಬ್ಬು ಎತ್ತೋಕಾಯ್ತಲ್ಲ. ಯಾಕೆಂದ್ರೆ ಜಿಲ್ಲಾಧಿಕಾರಿಗಳು ಒಂದು ಎಲ್ಲ ಫ್ಯಾಕ್ಟ್ರಿಗಳಿಗೂ ಒಂದು ನೋಟಿಸ್ ಇಶ್ಯೂ ಮಾಡಿದ್ವಿ ಅಂತ ನಮ್ಮ ಮಾಧ್ಯಮ ಮಿತ್ರರ ಹತ್ರಲ್ಲೇ ನೋಡಿದ್ದು ನಾವು. ಹಾಕಿದ್ರು ಬಂಡವಾಳ ವಾಪಸ್ ಆಗಿಕ್ಕಾಗಲ್ಲ. ಈಗ ರೈತ ಈಗ ಆತ್ಮಹತ್ಯೆ ಮಾಡ್ಕೋಬೇಕಾಯ್ತದೆ. ಕೂಲಿ ಅಲ್ಲ, ಆತ್ಮಹತ್ಯೆ ಮಾಡ್ಕೋಬೇಕಾಯ್ತದೆ. ಇವತ್ತು ದಯವಿಟ್ಟು ಜಿಲ್ಲಾಧಿಕಾರಿಗಳು ನಮ್ಮ ಕಬ್ಬನ್ನು ನಾವೆಲ್ಲರ ಸಾಗಿಸ್ಕೊಳ್ಳೋಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಡಿ ಈ ಒಂದು ಇದನ್ನ ಅಂತ ನಾವು ಎಲ್ಲ ರೈತರ ಪರವಾಗಿ ನಾವು ಜಿಲ್ಲಾಧಿಕಾರಿಗಳು ಒಂದು ಮನವಿ ಮಾಡ್ತೀವಿ. ಯಾವ ಅಧಿಕಾರಿಗಳೆಲ್ಲ MD ADC ನಮ್ಮ ಉಪ ಜಿಲ್ಲಾಧಿಕಾರಿಗಳು ಇಲ್ಲಿ MD ಆಗಿದ್ದಾರೆ. ಅವರು ಸುಧಾ ಇವತ್ತುವರೆಗೂ ಸ್ಪಾಟ್ ಬಂದು ಏನು ಅಂತ ಕೇಳಲಿಲ್ಲ. ಅಧ್ಯಕ್ಷರು ಲೋಕಲಲ್ಲೇ ಇದ್ದಾರೆ. ಅವರು ಕಷ್ಟ ಸುಖ ಅಂತ ಯಾರನ್ನೂ ಸುಧಾ ಕೇಳ್ತಾ ಇಲ್ಲ. CCDO ಬರ್ತಾ ಇಲ್ಲ. ಜೊತೆಗೆ ನಮ್ಮ ಅಭಿವೃದ್ಧಿ ಇವರು ಸುಧಾ ಒಬ್ಬರು ಆಫೀಸರ್ಗಳು ಬಂದು ನಮ್ಮ ರೈತರಿಗೆ ಕಷ್ಟನ ನಮ್ಮ ಡ್ರೈವರ್ಗಳು ಇರ್ಬೋದು, ಇತ್ತನ ಗಾಡಿಯವ್ರು ನೀರಿಂದಿರ್ಬೋದು, ಯಾರು ಸುಧಾ ಒಬ್ಬರು ಕೇಳ್ತಾ ಇಲ್ಲ. ಲಾಸ್ಟ್ ಇಯರ್ 50 ಕೋಟಿ ಕೊಟ್ಟರು ರೋಗಗ್ರಸ್ತ ಕಾರ್ಖಾನೆ ಅಂತಾರೆ. ಮತ್ತೆ ಸರಿ ಮಾಡಿದೀವಿ ಕಾಟಾಚಾರಕ್ಕೆ ಮಾಡ್ತಿಲ್ಲ ಅಂತ ಮತ್ತೆ ಈಗ ಅವ್ರು ಈಗ ಏನಂತಾರೆ ಲಾಸ್ಟ್ ಈಗಲೂ 50 ಕೋಟಿ ಕೊಟ್ಟರು. ನಮ್ಮ ಶಾಸಕರಾದ ಗಣಿಗ ರವಿಕುಮಾರ್ ಅವರು ಹೇಳಿದ್ರು 50 ಕೋಟಿ ದುಡ್ಡು ಬಿಡುಗಡೆ ಮಾಡಿಸಿದ್ವಿ ಫ್ಯಾಕ್ಟ್ರಿ ರೈತರಿಗೋಸ್ಕರ ಒಳ್ಳೇದು ಮಾಡ್ತೀವಿ ಅಂತ. ಇವತ್ತು ಶಾಸಕರು ಸುಧಾ ಈಗ ಅಲ್ಲಿ 4 ದಿನ ಆಯಿತು. ನಮ್ಮ ಶಾಸಕರು ಸುಧಾ ಬಂದು ಏನಾಗೈತೆ ರೈತರ ಸಮಸ್ಯೆ ಅಂತ ಕೇಳೋಕ್ಕಾಗಿಲ್ಲ. ಸುಮ್ಮನೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಮೀಡಿಯಾದಲ್ಲೆಲ್ಲ ನೋಡ್ಕೋಬೇಕಷ್ಟೇ. ನಾವೀಗ ಹಣ ಬಿಡುಗಡೆ ಆಗಿರೋದ ಹೇಳ್ತೀವಿ ಅನ್ನೋದ ನಮ್ಮ ಶಾಸಕರೇ ಖುದ್ದು ಮೀಡಿಯಾದಲ್ಲಿ ಮಾತಾಡಿದ್ರು ನಾನು ನೋಡಿದ್ದೀವಿ. ಇವತ್ತುವರೆಗೆ ರೈತರ ಸಂಕಟ ಏನಾಗದೆ ಅಂತ ನಮ್ಮ ಶಾಸಕರು ಸುಧಾ ಬಂದು ಮಾತಾಡಿಲ್ಲ. ಇಲ್ಲಿ ಈ ಕಾಟಾಚಾರಕ್ಕೆ ಅವ್ರ ತೆವಲ್ಗೆ ಮಾಡಿದ್ರೆ ನಮ್ಮ ರೈತರು ಬಲಿ ಆಯ್ತಾ ಇದ್ದೀವಿ. ಇವತ್ತು ನಮ್ಮ ರೈತರು ಬಲಿ ಆಯ್ತಾ ಇದ್ದೀವಿ. ನಮ್ಮ ರೈತರು ಕಷ್ಟ ಕೇಳೋರಿಲ್ಲ. ಈಗ ನಮ್ಮ ರೈತರು ಒಂದೇ ಆತ್ಮಹತ್ಯೆ ಒಂದು ಹಾದಿ ಹಿಡಿಬೇಕಾಯ್ತದೆ. ಜಿಲ್ಲಾಧಿಕಾರಿಗಳು ತಮ್ಮಲ್ಲಿ ಇನ್ನೊಂದು ಎಲ್ಲ ರೈತರ ಪರವಾಗಿ ಒಂದು ಮನವಿ ಮಾಡ್ಕೋತೀವಿ. ಅದರಲ್ಲೂ ನಮ್ಮ ಕಬ್ಬನ್ನ ಯಾವ ಫ್ಯಾಕ್ಟ್ರಿಗೆ ಸಾಗಿಸೋಕ್ಕೆ ಒಂದು ಅನುವು ಮಾಡಿಕೊಡಿ. ಸುಮ್ಮನೆ ನೀವು ಅಧಿಕಾರಿನ ದುರುಪಯೋಗ ಪಡಿಸಿ ರೈತರ ಮೇಲೆ ಈಗ ದಬ್ಬಾಳಿಕೆ ನಡೆಸೋದು ಸರಿಯಲ್ಲ. ಇದನ್ನು ನಾವು ಖಂಡಿಸ್ತೀವಿ. ನಮ್ಮ ಕಬ್ಬನ್ನ ಬೇರೆ ಕಡೆ ಯಾವುದೇ ಫ್ಯಾಕ್ಟ್ರಿಗೆ ಹೊಡಿಯೋಕ್ಕೆ ಅನುವು ಮಾಡಿಕೊಡಿ ಅಂತ ಸರ್. ಈಗ 2ನೇ ತಾರೀಕಲ್ಲಿ ಫ್ಯಾಕ್ಟ್ರಿ ಶುರುವಾಗಿರೋದು. 2ನೇ ತಾರೀಕಲ್ಲಿ ಫ್ಯಾಕ್ಟ್ರಿ ಶುರುವಾಗಿ ಇವತ್ತು 19ನೇ ತಾರೀಕು ಇವತ್ತುವರೆಗೆ 21,000 ಟನ್ ಕಬ್ಬು ಹರಿದಿದ್ದಾರೆ. ಈಗ 2 ಲಕ್ಷದ ಗುರಿ ಎಲ್ಲಿ ಮುಟ್ತಾರೆ ಇವರು? 2ನೇ ತಾರೀಕಲ್ಲಿ ಫ್ಯಾಕ್ಟ್ರಿ ಶುರುವಾಗಿ 19ನೇ ತಾರೀಕುವರೆಗೆ 21,000 ಟನ್ ಕಬ್ಬು ಹರಿದಿದ್ದಾರೆ. ಯಾವ ರೀತಿ ಇವರು 2 ಲಕ್ಷದ ಗುರಿ ಮುಟ್ತಾರೆ? ಇವರು ಸುಮ್ಮನೆ ಬೋಗಸ್ ಮಾತಾಡ್ತಾರೆ. ಸರ್ಕಾರ ದುಡ್ಡು ಬಿಡುಗಡೆ ಮಾಡೋರೆ ಅಂತ ಹೇಳ್ತಾರೆ. ಯಾಕೆ ಖರ್ಚು ಮಾಡ್ತಾರೋ ಯಾರಿಗೂ ಗೊತ್ತಿಲ್ಲ. ಫ್ಯಾಕ್ಟ್ರಿನೇ ಸರಿ ಮಾಡಿ ಈಗ ಒಂದು ಟ್ರಾನ್ಸ್ಫಾರ್ಮಿಂಗ್ ಸರಿ ಮಾಡೋಕ್ಕೆ 3 ದಿನ ತಗೋತಾರೆ ಅಂತಂದರೆ ಇನ್ನೇನು ರೈತರು ಕಷ್ಟ ಕೇಳೋರು ಯಾರಿರ್ತಾರೆ? ನನ್ನ ಹೆಸರು ರಮೇಶ್ ಅಂತ, ಕಿಲಾರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ, ಹಾಲಿ ಮೆಂಬರು.
ಸೊ ಸಮಸ್ಯೆ ಏನು ಅಂತ ಇಂದುವರೆಗೂ ಏನು ಯಾರು ಅಧಿಕಾರಿಗಳು ಬಂದು ಇಲ್ಲಿ ಏನು ಹೇಳಿಲ್ಲ. ಬಟ್ ಈಗಾಗಲೇ 4 days ಆಗಿದೆ ಇಲ್ಲಿ ಬಂದು ಗಾಡಿಗಳು. ಈಗ ರೋಡಲ್ಲ 2 ಲೋಡ್ ಒಣಗ್ತಾ ಇದೆ. ಅದು ಯಾರು ಜವಾಬ್ದಾರಿ ತಗೋತಾರೋ ಅದು ಇನ್ನೂ ಮೇಂಟೆನೆನ್ಸ್ ಇನ್ನೂ ಯಾರು ಹೇಳ್ತಾ ಇಲ್ಲ ಸರ್. ಈಗ ನನ್ನ ಪ್ರಕಾರ ಇಲ್ಲಿ ಆವರಣದ ಒಂದು 6,000 ಟನ್ ಇರ್ಬೋದು. 6,000-7,000 ಟನ್ ಇದೆ. 4 ದಿನದಿಂದ ಹೇಳ್ತಾ ಇದ್ದಾರೆ, ಇವತ್ತು ಬೆಳಿಗ್ಗೆ ಸಾಯಂಕಾಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾವ ಅಧಿಕಾರಿಗಳು ಬಂದು ಇಲ್ಲಿ ಏನು ರೆಸ್ಪಾನ್ಸಿಬಲ್ ಹೇಳ್ತಾ ಇಲ್ಲ. ಈಗ ಫ್ಯಾಕ್ಟರಿ ಕೆಟ್ಟೋದ್ಮೇಲೂ ಕೂಡ ಕಟಾವ್ ಮಾಡಿಸಿದ್ರೆ ಕಟಾವ್ ಆಗಿದೆ, ಇನ್ನು ಯಾರು ಕಟಾವ್ ನಿಲ್ಸಿ ಅಂತ ಸ್ಟಾಪ್ ಮಾಡೋದು ಯಾರು ಹೇಳಿಲ್ಲ, ಇನ್ನೂ ಹೇಳಿಲ್ಲ. ಕಟಾವ್ ಮಾಡ್ತಾನೆ ಇದೆ, ಕಟಾವ್ ನಡೀತಾನೆ ಇದೆ. ಈಗ ಬೆಳಿಗ್ಗೆ ಹೇಳ್ತಾರೆ, ಸಾಯಂಕಾಲ ಆಗುತ್ತೆ, ಸಾಯಂಕಾಲ ಹೇಳ್ತಾರೆ, ಬೆಳಿಗ್ಗೆ ಅಂತ ಹೇಳ್ತಾರೆ. ಈಗ 4 days ಇಂದ ಇದೇ ಹೇಳ್ತಾ ಇದ್ದಾರೆ. ಕಟಾವ್ ಅಂತೂ ನಿಲ್ಸಿ ಅಂತ ಯಾವ ಫ್ಯಾಕ್ಟ್ರಿಯಿಂದನೂ ಎಲ್ಲಿಗೂ ಇವರು ಹೇಳಿದ್ರು, ಯಾವ ಅಧಿಕಾರಿಗಳು ಹೇಳಿಲ್ಲ ಇನ್ನು. ರೈತರಿಗೆ ಯಾವ ರೀತಿ ಸಮಸ್ಯೆ ಇದೆ ಸರ್? ಇಳುವರಿ ಸರ್ ಈಗ ಇಳುವರಿ ಅಂತಂದ್ರೆ ಈಗ ಒಂದು ದಿನ ಲಾಟ್ ಒಣಗ್ತು ಅಂತಂದ್ರೆ 2 ಟನ್ 1 ಟನ್ ಲೆಸ್. ಈಗ 4 days ಆಯಿತು ಗಾಡಿ ಬಂದು ನಿಂತು 4 ದಿನದಿಂದ 4 ಲೋಡ್ ಹೋಯ್ತು. 4 ಲೋಡ್ಗೆ ಹೆಚ್ಚು ಕಮ್ಮಿ ಅಂದರು 2-3 ಸಾವಿರ ಅಂತಂದ್ರೆ 12-13 ಸಾವಿರ ನಮಗೂ ಲಾಸು. ಅವರು ನಿಲ್ಸಿದ್ರೆ ನಮಗಿಲ್ಲ ಬೇರೆ ಫ್ಯಾಕ್ಟ್ರಿಗಾರ ಸಪ್ಲೈ ಆಗುತ್ತೆ ತಗೊಂಡೋಗಿ ಅಂತ ಹೇಳಿದ್ರೆ ನಾವು ತಗೊಂಡೋಗಿಲ್ಲ ಎತ್ಕೊಳ್ಳುವು. ಅದು ಇಲ್ಲಿಗೆ ಏನು ವರ್ಕ್ ಮಾಡ್ತಾಯಿಲ್ಲ ಇವರು. ಇಲ್ಲಿ ದಿನಗಳು ಕಳೀತಾ ಇದ್ದಾರೆ, ಈಗ 3 ದಿವಸದಿಂದ ಕಾಯ್ತಾ ಇದೀವಿ. ಇವಾಗ ಸ್ಟಾರ್ಟ್ ಆಗುತ್ತೆ, ನಾಳೆ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಾ ಇದೀವಿ. ತಿಂಡಿ ಮೂಲಭೂತ ಊಟ ಸಹ ನಾವು ಇಲ್ಲಿ ಲೋಕಲ್ಲು, ನಾವು ಊಟ ತಿಂಡಿ ಹೆಂಗೋ ಮಾಡ್ಕೊಂಡಾರು ಬರ್ತೀವಿ. ಈಗ ಬಳ್ಳಾರಿಯವರು ಪಾಪ ಇಲ್ಲೇ ಕಾಯ್ಕೊಂಡಿದ್ದಾರೆ. ಅವ್ರು ನೆನ್ನೆಲ್ಲ ಟೋಕನ್ ಏನೋ ಪಾಪ ಇವರ ಫ್ಯಾಕ್ಟ್ರಿ ಕಡೆಯಿಂದ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಅದು ತಿಂದವ್ರಿಗೆ ಅದು ನಮ್ಗೆ ಸಮಸ್ಯೆ ಗೊತ್ತಿಲ್ಲ ಸರ್. ಒಟ್ಟು ಇಲ್ಲಿ ಟೋಕನ್ ಅಂತ ಕೊಟ್ಟಿದ್ದಾರೆ ಅಂತ ನನಗೆ ಕನ್ಫರ್ಮೇಷನ್ ಇದೆ. ಇಲ್ಲ ಇಲ್ಲೇ ಮನೆ ಕೊಡೋದು. ಹಿಂಗಾಗಿದೆ ಪರಿಸ್ಥಿತಿ ಸರ್. ಎಲ್ಲ ಕೂಲಿ ಹೋಯ್ತು. ಈಗ 4 ದಿನದಿಂದ ಹೆಚ್ಚು ಕಮ್ಮಿ 4 ಲೋಡ್ ಇಲ್ಲ. 4 ಲೋಡ್ ಇವ್ರಿಗೆ ಅದೇನಾರ ಕಟ್ಕೊಡ್ತಾರಾ? ಏನು ಕಟ್ಟಲ್ಲ. 4 ದಿನದಿಂದ ಗಾಡಿ ನಿಂತಿದೆ. ನನಗೆ ಬೇಕಾದ್ರೆ ಇಲ್ಲಿ ಯಾರು ಖಾಲಿ ಮಾಡ್ಕೊಂಡು ನಾನು ಗಾಡಿ ಕ್ಲಿಯರ್ ಕೊಟ್ಟರೆ ನಾ ತಗೊಂಡು ಬೇರೆ ಫ್ಯಾಕ್ಟ್ರಿ ಎತ್ಕೋತೀನಿ ಕಬ್ಬ. ಈ ಥರ ಸಮಸ್ಯೆ ಇದೆ ಸರ್ ಇಲ್ಲಿ. ಏನ್ ಹೇಳ್ತಾರೆ ಇವಾಗ ಹೋಗ್ಲಿ ಅಧಿಕಾರಿಗಳಿಗೆ? ಸರ್ ಇಲ್ಲಿ ಯಾರು ಶಾಸಕರೇ ಅಲ್ಲಿ ಯಾರು ಅಧಿಕಾರಿಗಳವ್ರು ಯಾರು ಇಲ್ಲಿ ಒಳಕ್ಕೆ ಬಂದಿಲ್ಲ. ಇನ್ನು ಇವತ್ತು ಒಂಥರ ನಾಳೆ ಅಂತಾರೆ, 3 ದಿನದಿಂದ ಇದು ಹೇಳ್ತಾ ಇದ್ದಾರೆ. ನೈಟು ಬೆಳಿಗ್ಗೆ ಅಂತ ಹೇಳ್ತಾ ಇದ್ದಾರೆ. ಭಾರಿ ಸಮಸ್ಯೆ ಆಗಿದೆ ನಮಗೆ. ಈಗ ನೀವು ಮೀಡಿಯಾದವ್ರು ಏನಾರು ಮಾಡಿ ನಮಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಕಬ್ಬಿದು ನಮ್ದು ಶುಕ್ರವಾರ ಕಟಾವ್ ಮಾಡಿದ್ದೀವಿ. ಶುಕ್ರವಾರ ಕಟಾವ್ ಮಾಡಿ ಏನಾಯ್ತದೆ, ದಿನ ಒಂದು 20 ಟನ್ ಕಬ್ಬು ಪಡಿತೀವಿ ನಾವು. 20 ಟನ್ ತುಂಬ್ಕೊ ಬಂದೀವಿ. ಇವಾಗ ಇನ್ನೂ 20 ಟನ್ ಇವ್ರು ಅಂದರೆ ಶುಕ್ರವಾರ ಕಟಾವ್ ಆಯ್ತು. ಶನಿವಾರ ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಬಂದ್ವಿ. 6 ಗಂಟೆಗೆ ಬಂದಾಗ ಅಲ್ಲಿ ಪವರ್ ಕಟ್ ಆಯಿತು ಅಂದ್ಬಿಟ್ಟು ಆಫ್ ಮಾಡೋರು ಮಿಲ್ಲು ಏಕೆ ಓಡ್ತಾ ಇತ್ತು. ನಾವು ರನ್ನಿಂಗ್ ಆಯ್ತು ತನಕ ಬಂದ್ವಿ, ಆಫ್ ಆಯಿತು. ಆಫ್ ಆದ ತಕ್ಷಣ ಹೇಳಿದ್ರು ಸಾಯಂಕಾಲ ಪಿಟ್ ಮಾಡ್ತೀವಿ, ನಾವು ಸಾಯಂಕಾಲ ಓಡಿಸ್ತೀವಿ, ಇಲ್ಲೇ ಇರ್ರಿ ಅಂತ ಹೇಳಿದ್ರು ಗಾಡಿ ಬೀಚಾಗ್ತಾಗಲಿ. ನಾವು ಸಾಯಂಕಾಲ ಅಲ್ವಾ ಅಂದ್ಬಿಟ್ಟು ಎತ್ತುಗಳಿಗೆಲ್ಲ ಮೇವು ಹಾಕ್ಬಿಟ್ಟು ಹೊರಟ್ಬಿಟ್ವಿ. ತಿರುಗಿ ಸಾಯಂಕಾಲ ಬಂದು ಕೇಳಿದಾಗ ಇಲ್ಲ ಯಾರೋ ಹೇಳಿದ್ರು ಇಲ್ಲಿ ವಾಚ್ಮ್ಯಾನು ಏನು ಮಾಡಿದ್ರು, ಬೆಳಿಗ್ಗೆ ಇವಾಗ ತರ್ತಾರೆ ಮೈಸೂರಿನ ಅಲ್ಲಿಂದ ಬೆಂಗಳೂರಿಂದ 25,000 ಬಾಡಿಗೆ ಕೊಡ್ತಂದ್ರೆ ತಗೊಂಬಂದು ಪಿಟ್ ಮಾಡಿ ಸೆಟ್ಲ್ಮೆಂಟ್ ಆದರೆ ನಾಳೆ ಸಾಯಂಕಾಲ ಓಡಿಸ್ತೀವಿ, ಇಲ್ಲ ಅದಾಗಿಲ್ಲ ಅಂತಂದರೆ ಇನ್ನು ಯಾವುದೋ 7 ಕಾವಲ್ಲ ಕಣಪ್ಪ ಅಂತ ಇವ್ರು ಹೇಳಿದ್ರು. ನಾವೇನು ಮಾಡ್ದೋ ಇನ್ನೇನು ನಾಳೆ ಓಡಿಸ್ತಾರೆ ಅಂದ್ಬಿಟ್ಟು ಎತ್ತು ಎಲ್ಲ ಕಟ್ಟಾಕಿದ್ವಿ. ಅವ್ರು ಎತ್ತು ಕಟ್ಟಾಕಿದ್ಮೇಲೆ ಈ ಯಾರು ಅಧಿಕಾರಿಗಳು ಯಾವುದು, ಇಲ್ಲಿ ಅಧ್ಯಕ್ಷರು ಯಾವುದು, ಯಾರು ಆಗ್ಬೋದು, ಅಲ್ಲದೆ ಯಾಲಿ MLA ಅವರು ಆಗ್ಬೋದು, ಯಾರು ಆಗ್ಬೋದು. ಹಿಂಗೆಲ್ಲ ಸಮಸ್ಯೆ ಆಗದೆ. ಅವರೆಲ್ಲ ಏನು ಮಾಡ್ತಾರೆ, ರೈತರು ಬಿಡ್ತಾರೆ ಅಂತ ಯಾರೂ ಬಂದಿಲ್ಲ. ಆಮೇಲೆ ನೀರು ಬಿಡ್ತಾಯಿಲ್ಲ ತೊಟ್ಟಿಗೆ. ಅಷ್ಟೆಲ್ಲ ಅಲ್ಲೋಗಿ ಅಧ್ಯಕ್ಷರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ಆಮೇಲೆ ಇದೆಲ್ಲ ವ್ಯವಸ್ಥೆನೂ ಹೇಳಿದ್ದೀವಿ. ಈಗ ನೈಟ್ ಮಲಿಕಂದ್ರೆ ಒಂದು ಸೊಳ್ಳೆ ಒಂದು ಗಳಿಗೆ ನಿದ್ದೆ ಮಾಡೋಕ್ಕಾಗಲ್ಲ, ಫುಲ್ ಸೊಳ್ಳೆ ಇರ್ತವೆ. ಅಲ್ದರೆ ಅದ್ರ ವ್ಯವಸ್ಥೆಗೆ ಹೊಡ್ಕೊಂಡೋಗಿ ನಾವು ಈ ಥರ ಈಗ ಪವರ್ ಕಟ್ ಆದ್ಮೇಲೆ ಇಷ್ಟು ಸ್ಟಡಿ ಮಾಡ್ಬೇಕಲ್ವ, ಇಷ್ಟು ದಿನ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಇಂಜಿನಿಯರ್ ಸರ್ಕಾರ 100 ಕೋಟಿ ಕೊಡ್ತಾರೆ, ಕೊಟ್ಟರೆ ಅದು ಯಾರು ನೋಡಲ್ಲ ಸರ್. ಅಲ್ಲೇ 50 ಕೋಟಿ ಕೊಟ್ಟವ್ರೇನೋ ಲೆಕ್ಕ ಅಷ್ಟೇ. ಒಳಗಡೆ ಬರೋದಕ್ಕೆ ಅದು 50 ಕೋಟಿ ಲೆಕ್ಕ ನೋಕೋಣ. ಮಿಷಿನ್ ರೆಡಿ ಆಗಿರಲಿಲ್ಲ, ಫ್ಯಾಕ್ಟ್ರಿ ಒಳಗೆ ಯಾವುದು ರೆಡಿ ಆಗಿರಲಿಲ್ಲ. ಬರೀ ಒಳಗಡೆ ಹೋಗೋ ಬಾತ್ರೂಮ್ ರೆಡಿ ಆಗಿಲ್ಲ. ಆಮೇಲೆ ಇಲ್ಲೊಂದು ಸೇತುವೆ ಕಟ್ಟಾಗೈತೆ, ಆ ಸೇತುವೆ 1 ವರ್ಷದಿಂದ ರೆಡಿ ಮಾಡಿಲ್ಲ. ಆಮೇಲೆ ಇಲ್ಲೊಳ್ಳೆ ದನಗಳು ತೊಪ್ಪಿಕ್ಕಿದಲ್ಲ, ಅದು ಕ್ಲೀನ್ ಮಾಡ್ಸೋಕೆ ಆಳುಗಳಿಗೆಲ್ಲ ಇಷ್ಟು ಬಿಲ್ಲು ಅಂತ ಹೇಳ್ತಾರೆ. ಒಬ್ಬರು ಒಂದು ಕ್ಲೀನ್ ಮಾಡಿರೋದಿಲ್ಲ. ಆ ದನಗಳ ಪರಿಸ್ಥಿತಿ 2 ಲಕ್ಷ 3 ಲಕ್ಷ ಬಂಡವಾಳ ಹಾಕಿದ್ದೀವಿ. ಆಮೇಲೆ ಅವೆಲ್ಲ ಬಂಡವಾಳ ಬರೋ ವರ್ಷದಲ್ಲಿ ಈ ಥರ ಕಟ್ಟಾಕಿದ್ರೆ ನಮ್ಗೆ 50,000 ಸಿಗಲ್ಲ. ಅದರಲ್ಲಿ ಇವರೆಲ್ಲ ಈ ಸಮಸ್ಯೆ ಮಾಡ್ಬೇಕು. ಬೆಳಿಗ್ಗೆ ಹೋಗಿ ಹೆಡ್ ಆಫೀಸಲ್ಲಿ ಕೇಳಿದ್ರೆ ಹೇಳ್ತಾರೆ ಪಿಟ್ ಮಾಡಿದ್ದೀವಿ, ಅದು ಯಾಕೋ ಸೆಟ್ ಆಗಿಲ್ಲ, ತಿರುಗಿ ಹಿಂದಕ್ಕೆ ನಾವು 25,000 ಕೊಟ್ಟು ಬಾಡಿಗೆ ಕೊಟ್ಟು ತರಿಸ್ಬೇಕು ಅಂತ ಹೇಳ್ತಾರೆ. 25,000 ಗೌರ್ಮೆಂಟ್ಗೆ ಯಾವ ಹೆಚ್ಚು ಇವ್ರಿಗೆ? ಇಲ್ಲೇ ಇಟ್ಕೊಂಡು ಇನ್ನೊಂದು ತರ್ಬೋದು ತಾನೆ ಅವರು. ಡಬಲ್ ತಂದು ಬಟ್ಕೋಬೇಕಾದ್ರೆ ಮಾಡೋದು. ಇಲ್ಲೇ ಇಷ್ಟೊಂದು ಲಾಸ್ ಆಯ್ತದ ರೈತರಿಗೆ ಏನು ಬೇಕು? ಇವ್ರು ಗೌರ್ಮೆಂಟ್ಗೆ ಯಾವ ಲೆಕ್ಕ? ನಮ್ಮ ರೈತರಿಗೆ ಇವತ್ತು 20 ಟನ್ ಕಬ್ಬು ತಗೋ ಕಡ್ದವ್ರೇನೋ 4 ಟನ್ ಕಬ್ಬು ಹೋಯ್ತು 2 ದಿನಕ್ಕೆ. ಆದ್ರೆ ವಾತಾವರಣ ಎಷ್ಟೈತೆ ಈಗ ಇವತ್ತು? ಬಿಸಿಲು ಜಾಸ್ತಿ ಇದೆ. ಅದರಲ್ಲಿ ಈಗ ರೈತರಿಗೆ ಲಾಸ್ ಆಗೋದೇನೋ, ಬ್ಯಾಸ್ಗೆಲ್ಲ ನೀರಿಲ್ಲ, ಬೋರ್ಗೆಲ್ಲ ಬಂಡವಾಳ ಹಾಕೊಂಡು ಈಗ ಬೋರಲ್ಲಿ ಹೊಡೆದ್ರೆ ಯಾವ ಚಿರತೆ ಎಲ್ಲ ಎದುರಿಸಿದ್ರೆ ಬೆಳಗಾನೋ ಗದೊಳಗೆ ಕೂತ್ಕೊಂಡು ನೀರು ಹಾಯಿಸವ್ರೆ. ಈ ರೈತರಿಗೆ ಈ ಥರ ಮಾಡ್ರೆ ಎಲ್ಲಿ ಉದ್ದಾರ ಆದರೋ? ಅದೇ ಏಕೆ ಆತ್ಮಹತ್ಯೆ ಮಾಡ್ಕೊಂಡು ರೈತರೆಲ್ಲ ಸಾಯ್ತಾರೆ. ಇನ್ನೇನಿಲ್ಲ, ಏನಿಲ್ಲ. ಇವ್ರು ಅಲ್ದಾರೆ ಇದಕ್ಕೆ ಪರಿಹಾರ ಕಟ್ಕೊಡ್ಬೇಕು. ಈಗ ಬಳ್ಳಾರಿಯವರೆಲ್ಲ ಬಂದವ್ರು 3 ದಿನ ಅವ್ರು 20-30 ಕರ್ಕೊಂಡ್ ಕಡಿದವ್ರೆ. ಅವ್ರು ಲೇಬರ್ ಚಾರ್ಜ್ ಕೊಡೋರು, ಅವ್ರು ಲೇಬರ್ ಬಾಡಿಗೆ ಯಾರು ಕೊಡೋರು, ಅವೆಲ್ಲ ಈಗ 3 ದಿನ ಕಟ್ಟಾದಾಗ ಇದು ಮಾಡಿದ್ರೆ ಇನ್ನೇನು ಇವತ್ತು ನೋಡ್ತಾರೆ. ಇವ್ರು ಎಷ್ಟೇ ಕರ್ಕೊಂಡ್ರೆ ನಾಳೆ ಬೇರೆ ಫ್ಯಾಕ್ಟ್ರಿಗೆ ಹೊಂಟೈತಾರೆ. ವೆಂಕಟೇಶ್ ಅಂತ ಚೇರ್ಮನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.